ಪ್ರಿಯ ಸನ್ಮಿತ್ರರಿಗೆ ನಮಸ್ಕಾರ. ಈ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 29ನೆಯ ಶ್ಲೋಕವನ್ನು ಚರ್ಚಿಸೋಣ. ವೇಪತುಃ ಚ ಶರೀರೇ ಮೇ ರೋಮಹರ್ಷಃ ಚ ಜಾಯತೆ ಗಾಂಢೀವಂ ಸ್ರಂಸತೆ ಹಸ್ತಾತ್ ತ್ವಕ್ ಏವ ಪರಿದಹ್ಯತೆ. ಅರ್ಥಾತ್, ಅರ್ಜುನನಿಗೆ ತನ್ನ ಬಂಧು ಬಳಗವೇ ಗುರು ಹಿರಿಯರೇ ಆ ಯುದ್ಧ ಭೂಮಿಯಲ್ಲಿ ನಿಂತಿರ್ತಕ್ಕಂಥದ್ದನ್ನು ಕಂಡಾಗ ಆತನ ಮನಸ್ಥಿತಿಯಲ್ಲಿ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಅರ್ಜುನ, ನನ್ನ ದೇಹ ಕಂಪಿಸ್ತಾ ಇದೆ, ರೋಮಾಂಚನ ಆಗ್ತಾ ಇದೆ, ನನ್ನ ಕೈಯಿಂದ ಗಾಂಧೀವ ಧನಸ್ಸು ಜಾರ್ತಾ ಇದೆ, ನನ್ನ ಚರ್ಮ ನನ್ನ ದೇಹದ ಚರ್ಮ ಸುಡುವ ರೀತಿಯಲ್ಲಿ ನನಗೆ ಭಾಸವಾಗ್ತಾ ಇದೆ. ಏಕೆಂದರೆ ನನ್ನವರನ್ನೇ ನಾನಿಲ್ಲಿ ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ನನ್ನ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಆತ ಇಲ್ಲಿ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಅರ್ಜುನ ಆತನ ಭಯ, ದುಃಖ ಮತ್ತು ಮಾನಸಿಕವಾದಂತಹ ಒತ್ತಡಕ್ಕೆ ಸಿಲುಕಿದ್ದಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಜೊತೆಗೆ ತನ್ನ ಬಂಧುಗಳನ್ನೇ ನೋಡಿ ಆತನ ಮನಸ್ಸು ಎಷ್ಟರ ಮಟ್ಟಕ್ಕೆ ಕೂಗ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾಣಬಹುದು. ಈ ಒಂದು ಶ್ಲೋಕ ನಮ್ಗೆ ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ಮಾನವ ಭಾವನಾತ್ಮಕವಾದಂತಹ ಸಂಕಷ್ಟದಲ್ಲಿ ಇದ್ದಾಗ ತನ್ನ ದೇಹವು ಕೂಡ ಅದಕ್ಕೆ ಸ್ಪಂದಿಸುತ್ತೆ, ಪ್ರತಿಕ್ರಿಯಿಸುತ್ತೆ ಅನ್ನುವಂಥದ್ದನ್ನು ನಾವು ನೋಡಬಹುದು.